ಇನ್ನು ಯುವ ವೈದ್ಯ ಅತ್ಯಾಚಾರ ಪ್ರಕರಣ ಸಾಕಷ್ಟು ಸದ್ದು ಮಾಡ್ತಿರೋ ಹೊತ್ತಲ್ಲೇ ಬಂಗಾಳ ವಿಧಾನಸಭೆಯಲ್ಲಿ ಅತ್ಯಾಚಾರ ವಿರೋಧಿ ಮಸೂದೆ ಸರ್ವಾನುಮತದಿಂದ ಅಂಗೀಕಾರವನ್ನು ಪಡೆದಿದೆ. ಈ ಮಸೂದೆಗೆ ರಾಜ್ಯಪಾಲರು ಅಂಕಿತ ಹಾಕಬೇಕು ಅಂತ ಮಮತಾ ಬ್ಯಾನರ್ಜಿ ಕೋರಿದ್ದಾರೆ. ಆದರೆ ಇದು ಗಮನ ಬೇರೆಡೆ ಸೆಳೆಯುವ ಪ್ರಯತ್ನ ಅಷ್ಟೇ ಅಂತ ಸುವೇಂದು ಅಧಿಕಾರಿ ಆರೋಪಿಸಿದ್ದಾರೆ. ರೇಪ್ ಮಾಡಿದವರಿಗೆ ಮರಣದಂಡನೆ ವಿಧಿಸುವ ಅವಕಾಶವನ್ನು ಈ ಮಸೂದೆ ಕಲ್ಪಿಸುತ್ತೆ. ಚಾರ್ಜ್ ಶೀಟ್ ಸಲ್ಲಿಸಿದ 36 ದಿನದಲ್ಲಿ ಮರಣ ಶಿಕ್ಷೆ ನೀಡುವ ನಿಬಂಧನೆ ಒಳಗೊಂಡಿರುತ್ತೆ. ಆಸಿಡ್ ದಾಳಿಕೋರರಿಗೆ ಜೀವಾವಧಿ ಶಿಕ್ಷೆ ನೀಡುವ ನಿಬಂಧನೆ ಈ ಮಸೂದೆಯಲ್ಲಿದೆ. ಈ ಮಧ್ಯೆ ಆರ್ಜಿಕರ್ ಆಸ್ಪತ್ರೆ ಪ್ರಕರಣ ಸಂಬಂಧ ಪೊಲೀಸ್ ಆಯುಕ್ತರ ರಾಜೀನಾಮೆಗೆ ಆಗ್ರಹಿಸಿ 2ನೇ ದಿನವೂ ಪ್ರತಿಭಟನೆ ಮುಂದುವರೆದಿದೆ. ಆದರೆ ಈ ಮಸೂದೆ ಜಾರಿಗೆ ಬರುತ್ತಾ ಅನ್ನೋದು ನನಗೆ ಅನುಮಾನ ಇದೆ. ರಾಜ್ಯ ಸರ್ಕಾರಗಳಿಗೆ ಮಸೂದೆಗಳನ್ನು ಮಾಡುವ ವಿಚಾರದಲ್ಲಿ ಕೆಲವು ಸೀಮಿತ ಅಧಿಕಾರಗಳಿವೆ. ನೋ ಆಕ್ಟ್ ಆಫ್ ಎ ಸ್ಟೇಟ್ ಗವರ್ನಮೆಂಟ್ ಕ್ಯಾನ್ ಓವರ್ ರೈಡ್ ಎ ಸೆಂಟ್ರಲ್ ಆಕ್ಟ್ ಅನ್ನು. ಅಂದರೆ ಕೇಂದ್ರ ಸರ್ಕಾರ ದೇಶಕ್ಕೆ ಜಾರಿ ತಂದಿರುವ ಕಾನೂನುಗಳನ್ನು ನಾಶ ಮಾಡುವುದಾಗಲಿ, ವಿಫಲಗೊಳಿಸುವುದಾಗಲಿ, ಶಿಥಿಲಗೊಳಿಸುವುದಾಗಲಿ ಅದಕ್ಕೆ ಪರ್ಯಾಯವಾಗಿ ಮಾಡಲಿಕ್ಕೆ ಬರುವುದಿಲ್ಲ ನನ್ನ ಪ್ರಕಾರ. ಆದರೆ ಈ ಪ್ರಕರಣದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ರಾಜ್ಯದ ಪರಿವ್ಯಾಪ್ತಿಯಲ್ಲಿ ಬರುತ್ತೆ. ಹಾಗಾಗಿ ಟೆಕ್ನಿಕಲಿ ವಾದ ಮಾಡಬಹುದು, ಕಾನೂನು ಮತ್ತು ಸುವ್ಯವಸ್ಥೆ ನನ್ನ ಪರಿವ್ಯಾಪ್ತಿಯಲ್ಲಿ ಬರೋದ್ರಿಂದ ನಾನು ಇದು ಕಾನೂನು ಮಾಡಬಹುದು ಅಂತ. ಬಟ್ ದೇರ್ ಆರ್ ಆಲ್ರೆಡಿ ಎಕ್ಸಿಸ್ಟಿಂಗ್ ಲಾಸ್ ಫಾರ್ ಇಟ್. ಹಾಗಾಗಿ this will be challenged, the constitutionality will be challenged in Supreme Court. ಸಂವಿಧಾನಿಕವಾಗಿ ಇದನ್ನ ಅಲ್ಲೇ ಆಗಬೇಕು. ಎರಡನೇದು, ರಾಜ್ಯಪಾಲರ ಅಂಕಿತ ಹಾಕಿದ್ರೆ ಸಾಲಲ್ಲ, ರಾಷ್ಟ್ರಪತಿಗಳು ಅಂಕಿತ ಆಗಬೇಕು ಆಮೇಲೆ ಅದಕ್ಕೆ. ಹಾಗಾಗಿ ದೇರ್ ಇಸ್ ಅ ಸೀರಿಯಸ್ ಪ್ರಾಬ್ಲಮ್ ಅನ್ಸತ್ತೆ. ಇದು ಗೊತ್ತಿಲ್ಲ ನನಗೆ. ಇಲ್ದಿದ್ರೆ ಏನಾಗತ್ತೆ, ಆಯಾ ರಾಜ್ಯದವ್ರು ನಮಗೆ ಇಷ್ಟ ಬಂದಂಗೆ. ಈಗ ಮೊನ್ನೆ ಆ ಮೇಡಮ್ ಕೂತ್ಕೊಂಡು ಬಾಂಗ್ಲಾದೇಶದಿಂದ ಬರೋರು ನಾನೆಲ್ಲರಿಗೂ ಇದು ಕೊಡ್ತೀನಿ ಅಂತ. ಫಾರಿನ್ ಅಫೇರ್ಸ್ ಡಿಪಾರ್ಟ್ಮೆಂಟು ನಂದೆ. ಎಲ್ಲರೂ ಇಂಡಿಪೆಂಡೆಂಟ್ ನೇಷನ್ ಆಗ್ಬಿಡಿ, ಭಾರತ ಯಾಕಿರ್ಬೇಕಾಗ? ಸಿಕ್ಕಿದ ರೂಲ್ಸ್ ಮಾಡ್ಕೊಳ್ಳಿ ನಿಮ್ಮ ಇಷ್ಟ ಬಂದಂಗೆ. ಹಂಗಾಗಲ್ಲ. ಉತ್ತರ ಪ್ರದೇಶದ ಬಾರೇಜ್ ಜಿಲ್ಲೆಯನ್ನು ತತ್ತರಿಸುವಂತೆ ಮಾಡುವ ನರಭಕ್ಷಕತೆಗಳ ವಿಚಾರದಲ್ಲಿ ಈಗ ಸರ್ಕಾರ ತೀರ್ಮಾನ ತಗೊಂಡು ಕಂಡಲ್ಲಿ ಗುಂಡಾಕಿ ಅಂತ ಹೇಳಿದ್ದಾರೆ. 6 ತೋಳ ಓಡಾಡ್ತಿತ್ತಂತೆ, 4 ಹಿಡಿದಿದ್ದಾರೆ, 2 ಸಿಕ್ಕಿಲ್ವಂತೆ. ಕರೆಕ್ಟಾಗಿ ಬಂದು ಮಕ್ಕಳನ್ನ ಎತ್ಕೊಂಡು ಹೋಗ್ತಿದ್ದಂತೆ. ಯಾವುದೋ ಒಂದು 2-3 ದೃಶ್ಯ ನೋಡಿದೆ ನಾನು. ಹಾಗಾಗಿ ಅವು ತೋಳಗಳೇ ಇದ್ದಂಗಿವೆ ಮಕ್ಕಳನ್ನ ಎತ್ಕೊಂಡು ಹೋಗ್ತಿರೋದ್ರಲ್ಲಿ. ಸೊ ಹೊಡೆದಾಕ್ಬೇಕು ಅಷ್ಟೇ, ಬೇರೆ ದಾರಿ ಇಲ್ಲ. ಇನ್ನು ನಿಮಗೆ ಇನ್ನು 2 ಇದೆಯಂತೆ. ಆದರೂ ಏನು ಧೈರ್ಯ ಅಲ್ಲ, ಎಂತೆಂಥ ತೋಳಗಳ ಮಧ್ಯೆ ಈ ತೋಳ ಬಂದಿದೆಯಲ್ಲ. ಜುವಾಲು ಗ್ರೇಟ್. ಕರ್ನಾಟಕಕ್ಕೆ ಬರಲ್ಲ ತೋಳಗಳು, ಭಯ. ಅದಕ್ಕಿಂತ ಬೆಟರ್ ತೋಳಗಳಿವೆ ಇಲ್ಲಿ. ಕಲ್ಯಾಣ ಕರ್ನಾಟಕದಲ್ಲಿ ಮಳೆ ಅವಾಂತರ ಮುಂದುವರೆದಿದೆ ಮನುಷ್ಯ ರೂಪದಲ್ಲಿ.